ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಕುಂದೇಶ್ವರ ದೀಪಕ್ಕೆ ಬಂದಿತ್ತು. ನಾವು ಊರಿಗೆ ಬಂದು ಆಲ್ಮೋಸ್ಟ್ ಒಂದು ವಾರನೇ ಆಯಿತು. ಆದರೆ ನಮಗೆ ಯಾವ ಬ್ಲಾಗ್ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ. ಎಂತಕ್ಕಂದಲ್ಲಿ ಹೇಳಿದ್ರೆ ಬಂದ ತಕ್ಷಣ ಮದಿ ಫಂಕ್ಷನ್ ಡೈಲಿ ಫುಲ್ ಬ್ಯುಸಿ ಆಯಿತು. ಮತ್ತು ಊರಿಗೆ ಬಂದ ಕೂಡಲೇ ನಮಗೆ ಅದೊಂದು ದೊಡ್ಡ ಹಬ್ಬದ ಥರನೇ ಫೀಲ್ ಆಗ್ತಿದ್ದಿತ್ತು. ಹಾಗಾಗಿ ನಾವು ಅದನ್ನು ಎಂಜಾಯ್ ಮಾಡೋದ್ರಲ್ಲೇ ಬ್ಯುಸಿ ಆಯ್ತು ಬಿಟ್ಟರೆ ಬ್ಲಾಗ್ ಮಾಡೋ ಯೋಚನೆಯೂ ಮಾಡೋಕೆ ಹೋಗಲಿಲ್ಲ. ಸೊ ನಮ್ಮದಿದು ನಮ್ಮೂರಿನ ಹಬ್ಬ ಕುಂದಾಪುರ ಕುಂದೇಶ್ವರ ದೇವಸ್ಥಾನದ ದೀಪೋತ್ಸವ. ಕುಂದೇಶ್ವರ ದೇವಸ್ಥಾನ ಕುಂದಾಪುರದ ಮಧ್ಯ ಭಾಗದಲ್ಲಿ ಇರ್ತಿದ್ದು. ತುಂಬ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಇದನ್ನು ಮಾಡ್ತಾರೆ. ಬೇರೆ ಬೇರೆ ಊರಿಂದ ಎಲ್ಲ ತುಂಬ ಜನ ಬರ್ತರು. ಹಾಗೆ ಹಬ್ಬಕ್ಕಂತಲೇ ಒಂದಷ್ಟು ಅಂಗಡಿಗಳು ಅದೆಲ್ಲ ಬರ್ತತ್ತು. ಪ್ರತಿ ವರ್ಷ ಇದು ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ದೀಪೋತ್ಸವ. ಇದು ಭಾಳ ಗಮ್ಮತ್ತಿರುತ್ತೆ. ಇಲ್ಲಿ ನೀವು ಬೋಲ್ಡ್ ಕಾಣ್ತಿದ್ದೀರಲ್ಲ, ಶ್ರೀ ಕುಂದೇಶ್ವರ ದೇವಸ್ಥಾನ. ಈ ದೇವಸ್ಥಾನವನ್ನು ಕುಂದವರ್ಮ ಎಂಬ ರಾಜ ಆ ಕಾಲದಲ್ಲೇ ಕಟ್ಟಿನಂತ. ಮತ್ತು ಈ ದೇವಸ್ಥಾನದಿಂದಲೇ ಈ ಊರಿಗೂ ಕೂಡ ಕುಂದಾಪುರ ಅಂತ ಹೆಸರು ಬಂದಿತ್ತಂದೇಳಿ ಹೇಳ್ತಾರೆ. ಈ ದೇವಸ್ಥಾನದ ದೀಪೋತ್ಸವ ಅಂದಲ್ಲಿ ಹೇಳಿದ್ರೆ ನೀವು ಕಾಣ್ತಿದ್ದೀರಲ್ಲ ಎಷ್ಟು ಜಗಮಗ ಅಂಬು ಲೈಟಿಂಗ್. ಹಾಗೆ ಅದ್ರ ಜೊತೆಗೆ ಎಷ್ಟೋ ಲಕ್ಷಾನುಗಟ್ಟಲೆ ಹಣತೆಗೆಯನ್ನು ಹಚ್ಚೋದ್ರ ಮೂಲಕ ಈ ದೀಪೋತ್ಸವವನ್ನು ಭಾಳ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿದ್ರು. ಎಂಟ್ರೆನ್ಸಿಂದನೇ ಸ್ಟಾರ್ಟ್ ಆಗಿ ಈ ಥರ ರೋಡಲ್ಲಿ ಬದಿಯಲ್ಲಿ ದೇವಸ್ಥಾನದ ಒಳಗೂ ಕೂಡ ಹಣತೆಗೆಯನ್ನು ತುಂಬ ಹಚ್ಚಿದ್ರು. ಈ ಥರ ದೀಪವನ್ನು ಬೆಳಗಿಸಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಹಾಗೆ ಹಬ್ಬದಲ್ಲಿ ಇದೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನಲ್ಲಿ ಹೇಳಕ್ಕೆ ಅಯೋಧ್ಯ ರಾಮ. ಇದರಲ್ಲಿ ಉಪಯೋಗಿಸಿರುವಂತಹ ಎಲ್ಲ ಹೂಗಳು ಒರಿಜಿನಲ್ ಅಂತೆ. ಯಾವ ಪ್ಲಾಸ್ಟಿಕ್ ಹೂವನ್ನು ಯೂಸ್ ಮಾಡದೆ ಈ ರಾಮನ ನಿರ್ಮಾಣ ಮಾಡಿದ್ದಾರೆ. ಈ ರಾಮನ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಅಯೋಧ್ಯೆ ರಾಮನಕ್ಕಿಂತಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು. ಮತ್ತು ನಾವು ಕೂಡ ಇಲ್ಲಿ ತುಂಬ ಸೆಲ್ಫಿ ಎಲ್ಲ ತೊಗೊಂಡ್ವಿ. ಇಲ್ಲಿ ತುಂಬ ಜನ ಫೋಟೋಸ್ ಸೆಲ್ಫೀಸ್ ಎಲ್ಲ ತೊಗೊತಿದ್ರು. ತುಂಬ ಚೆನ್ನಾಗಿದೆ. ಹಾಗೆ ನಾವು ಈ ಕೆರೆ ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನದ ಪುಷ್ಕರಣಿ. ಎಷ್ಟು ವಿಶಾಲವಾಗಿದೆ ನೋಡಿ. ಇಷ್ಟು ದೊಡ್ಡ ಕೆರೆಯಲ್ಲಿ ಮಧ್ಯ ಶಿವನ ಲಿಂಗವನ್ನು ಶಿವನ ಮೂರ್ತಿಯನ್ನು ಇಟ್ಟಿದ್ದಾರೆ. ಹಾಗೆ ಕೆರೆಯ ಸುತ್ತಲೂ ದೀಪವನ್ನು ಹಚ್ಚುವುದರ ಮೂಲಕ ಈ ದೀಪೋತ್ಸವವನ್ನು ಭಾಳ ಅದ್ದೂರಿಯಾಗಿ ನಮ್ಮೂರಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ನಾವೆಂಥದ್ದೇ ಹೇಳಿದ್ರು, ಯಾವ ಊರಿಗೆ ಹೋಗಿದ್ರು, ನಮ್ಮ ಕುಂದಾಪುರದ ಒಂದು ವೈಬೇ ಬೇರೆ. ನಮ್ಮ ಊರಿಗೆ ಬಂದ ತಕ್ಷಣ ಒಂದು ಖುಷಿ ಅಂದರೆ ಅಷ್ಟಿಷ್ಟಲ್ಲ. ಎಲ್ಲೇ ಹೋದ್ರು ನಮ್ಮೂರು ನಮ್ಗೆ ಸಿಕ್ಕೋದಿಲ್ಲ ಅಂದಲ್ಲಿ ಹೇಳಕ್ಕೆ. ಕುಂದಾಪುರನೇ ಸಾಟಿ ಎಂಬುದಂತೂ ಬೇರೆ ಊರಲ್ಲಿದ್ದವ್ರಿಗೆ ನಿಜವಾಗ್ಲೂ ಅರ್ಥ ಅಂತ ಅನ್ಸತ್ತೆ ನನಗೆ. ಮತ್ತು ಈ ದೀಪೋತ್ಸವ ಕೂಡ ಹಾಗೆ ಪ್ರತಿ ವರ್ಷ ಸೆಲೆಬ್ರೇಷನ್ ಮಾಡ್ತಾರೆ. ನಾವು ಯಾವತ್ತೂ ಮಿಸ್ ಮಾಡೋದಿಲ್ಲ, ಬರ್ತಿರುತ್ತೆ ಎಲ್ಲ ಸತಿನೂ. ದೇವಸ್ಥಾನದ ಒಳ ಬದಿಗೆ ಈ ಥರ ಇತ್ತು ಕಾಣಿ. ನಾವೀಗ ದೇವಾಲಯದ ಒಳಭಾಗಕ್ಕೆ ಬಂತು. ಇದು ದೇವಸ್ಥಾನದ ಗರ್ಭಗುಡಿ. ಇಲ್ಲಿರುವಂತಹ ಲಿಂಗವನ್ನು ರುದ್ರಾಕ್ಷಿ ಶಿಲೆಯಿಂದ ಕೆತ್ತಿದಂತೆ. ಸೊ ನಿಮ್ಗೆ ಗೊತ್ತಾಗಿರ್ಬೋದು, ಇದು ಶಿವನ ದೇವಾಲಯ. ಹಾಗೆ ಇಲ್ಲೂ ಹಬ್ಬದ ಪ್ರಯುಕ್ತ ವಿಶೇಷವಾದ ಪೂಜೆಗಳೆಲ್ಲ ಇತ್ತು. ನಾವು ಸಮೇತ ಸೇವೆ ಚೀಟಿನೆಲ್ಲ ಮಾಡಿಸ್ಬಿಟ್ಟು ಪೂಜೆಯನ್ನು ಮಾಡಿ ಪ್ರಸಾದವನ್ನು ತಗೊಂಡ್ವಿ. ಇದು ದೇವಸ್ಥಾನದ ರಥ. ಈ ರಥದ ಮೂಲಕ ದೇವರನ್ನ ಕೂರಿಸ್ಕೊಂಡು ಅಲ್ಲೇ ಹತ್ತಿರದಲ್ಲಿರುವಂತಹ ಅರಳಿಕಟ್ಟೆಗೆಲ್ಲ ಪೂಜೆ ಮಾಡೋಕ್ಕೆ ಕರ್ಕೊಂಡು ಹೋದರು. ಅದ್ರ ಜೊತೆಗೇನೆ ಇಲ್ಲೂ ನಮ್ಮೂರಲ್ಲೂ ಕಟ್ಟೆದೇವ್ರ ಪೂಜೆ ಅಂತ ಕೂಡ ಇರುತ್ತೆ. ಇದು ಅರಳಿಕಟ್ಟೆಗಳಿಗೆಲ್ಲ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿ ಬರುವಂಥ ಕ್ರಮ ಇರುತ್ತೆ.
ಹಾಗೆ ಹಬ್ಬಕ್ಕನ್ನಲ್ಲಿ ಬೇರೆ ಬೇರೆ ವಿಶೇಷವಾದಂತಹ ಕಾರ್ಟೂನ್ ಚಿತ್ರಗಳೆಲ್ಲ ಬಂದಿತ್ತು. ಅದನ್ನೆಲ್ಲ ಕಾಣ್ಲಕ್ಕ ಮಕ್ಕಳೆಲ್ಲ ಇದನ್ನು ಕಂಡು ಸಿಕ್ಕಾಪಟ್ಟೆ ಹೆದರ್ಕೊಂತಿದ್ರು. ನನ್ನ ಜೊತೆ ನನ್ನ ಮಗಳು ಕೂಡ ತುಂಬ ಹೆದರ್ಕೊಂಡ್ಲು. ಆರು ಅವಳಿಗೆ ಒಂದು ಸತಿ ಆಸೆ ಇದ್ದಿತ್ತು ಅವ್ರನ್ನ ಮುಟ್ಟಕ್ಕೆ ಅಂತ. ಇನ್ನೊಂದು ಸತಿ ಹತ್ತಿರ ಬಂದು ಕೂಡಲೇ ಮರ್ಕೊತಿದ್ಲು. ಹಾಗೆ ಇದೆಲ್ಲ ಯಕ್ಷಗಾನ ವೇಷ ಇರ್ಲಕ್ಕ, ಈ ಥರ ತಟಿರಾಯ ಇರ್ಲಕ್ಕ, ಇದೆಲ್ಲ ನಮ್ಮ ಕಾಮು ಸಿಕ್ಕಕ್ಕನಲ್ಲಿ ಹೇಳಿದ್ರೆ ನಾವು ಕುಂದಾಪುರಕ್ಕೆ ಬರ್ಕತ್ತು. ಕಂಡ್ರಲ್ಲ, ಇದು ನಮ್ಮೂರಿನ ಕುಂದೇಶ್ವರ ದೀಪೋತ್ಸವ. ನಾನು ಈ ಬ್ಲಾಗಲ್ಲೂ ಅಷ್ಟು ಈವೆಂಟ್ಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನನಗಾದಷ್ಟು ನಾನು ವಿಡಿಯೋ ಮಾಡಿ ಹಾಕಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ